ಹಲೋ ಫ್ಯಾಮಿಲಿ, ನಮಸ್ಕಾರ. ವೆಲ್ಕಮ್ ಟು ಕಿಚನ್ ಆ್ಯಂಡ್ ಕ್ಯೂರ್ ವಿತ್ ನಿಸರ್ಗ. ರುಚಿಯಾದ ನಾಟಿ ಕೋಳಿ ಫ್ರೈ, ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಗ್ಗರಣೆಗೆ 3-4 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿ ಕೊಬ್ಬರಿ, ಇದನ್ನು ಅಷ್ಟೇ ಒಂದು 1/4 ಭಾಗದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಪ್ಷನಲ್ ಇದು, ಬೇಕಂದರೆ ಹಾಕೊಬೋದು, ಇಲ್ಲ ಅಂದರೆ ಇಲ್ಲ. ಹಾಗೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಮತ್ತು ಒಂದು 5-6 ಹಸಿಮೆಣಸಿನ್ಕಾಯಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದಿದೆ. ಇದಕ್ಕೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಕೊಬ್ಬರಿ 2 ಒಟ್ಟಿಗೆ ಹಾಕೊತಾ ಇದ್ದೀನಿ. ಏನು ಸಪ್ರೇಟ್ ಏನು ಹಾಕೊಳ್ಳೋದು ಬೇಕಾಗಿಲ್ಲ. ಇವಾಗ ಇದಕ್ಕೆ ಚಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಕಲ್ಲುಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದು 1 ನಿಮಿಷ ಫ್ರೈ ಆಗಲಿ, ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ. ಇವಾಗ ಇದಕ್ಕೆ ಮಸಾಲ ಪೌಡರ್ಸ್ನ ಆ್ಯಡ್ ಮಾಡಬೇಕು. ಇದು ಹೋಮ್ ಮೇಡ್ ಚಿಕನ್ ಮಸಾಲ ಪೌಡರು. ಇದರಲ್ಲಿ ಬೇರೆ ಏನೂ ಇಲ್ಲ, ಖಾರದ ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಧನಿಯಾ ಪೌಡರ್ ಮಿಕ್ಸ್ ಇರುತ್ತೆ ಅಷ್ಟೇ. ನೀವು ಸಪ್ರೇಟಾಗಿ ಕೂಡ ಹಾಕೊಬೋದು, ಖಾರ ನೋಡ್ಕೊಂಡು ಹಾಕೊಳ್ಳಿ. ನಾನು 2 ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಅರಿಶಿನದ ಪುಡಿ ನೋಡಿ ಇಷ್ಟು, ಸ್ವಲ್ಪ ಪೆಪ್ಪರ್ ಪೌಡರ್, ಇಷ್ಟ ಇದಕ್ಕೆ ಸಿಂಪಲ್. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗಲಿ. 1 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ನೀಟಾಗಿ ವಾಶ್ ಮಾಡಿಟ್ಕೊಂಡಿರೋ ನಾಟಿ ಕೋಳಿನ ಹಾಕೊಳ್ಳೋಣ. ಚಿಕನ್ ಎಳೆದಾಗಿದ್ದರೆ ನೀವು ಪಾತ್ರೆಯಲ್ಲೇ ಮಾಡ್ಕೊಬೋದು. ಅಕಸ್ಮಾತ್ ಸ್ವಲ್ಪ ಹಂಗೆ ಬಲ್ತಿದ್ರೆ ಕುಕ್ಕರಲ್ಲಿ ಹಾಕೊಂಬಿಡಿ. ಇವಾಗ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಖತ್ ಈಸಿ ಚಿಕನ್ ಫ್ರೈ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ನಮ್ಮ ಅಪ್ಪನ ಸ್ಟೈಲ್. ನಮ್ಮಪ್ಪ ನಮಗೆ ಹುಷಾರಿಲ್ಲ ಅಂದಾಗ ಈ ಥರ ಚಿಕನ್ ಬೆಳಗ್ಗೆನೇ ತಂದುಬಿಟ್ಟು ಈಗ ಫ್ರೈ ಮಾಡಿಬಿಡ್ತಾರೆ. ಇವಾಗ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡಿಕೊಂಡೆ. ಇದಕ್ಕೆ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 to 3 ವಿಷಲ್ನ ಓಡಿಸ್ಕೊತಾ ಇದ್ದೀನಿ. ನೀರನ್ನ ನೋಡ್ಕೊಂಡು ಹಾಕೊಳ್ಳಿ, ಬೇಕಂದರೆ ಆಮೇಲೆ ವಿಷಲೆಲ್ಲ ಹೊಡೆದಾದ್ಮೇಲೆ ಬೇಕಂದರೆ ಎಕ್ಸ್ಟ್ರಾ ಬೇಕು ಅಂದರೆ ಹಾಕೊಬೋದು. ಇವಾಗ ನೀರು ಸೇರಿಸ್ಕೊಂಡ್ವಲ್ಲ, ಅದ್ರ ಜೊತೆ ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಕೊತ್ತಂಬರಿ ಸೇರಿಸ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2-3 ವಿಷಲ್ ಹೊಡ್ಸ್ಕೊಂಡ್ರೆ ಟೇಸ್ಟಿ ಆ್ಯಂಡ್ ಸಿಂಪಲ್ ಚಿಕನ್ ಫ್ರೈ ರೆಡಿ.
ಇವಾಗ ಗ್ಯಾಸ್ ಎಲ್ಲ ಹೋಗಿದೆ. ನೋಡಿ ಬೋನ್ಸ್ ಎಲ್ಲ ಬಿಟ್ಕೊಂಡಿದೆ. ಇದು ಆಗಿದೆ, ಬಟ್ ಇದನ್ನು ಸ್ವಲ್ಪ ಡ್ರೈ ಮಾಡಬೇಕು. ನಾನು ಉಪ್ಪನ್ನು ಮತ್ತೆ ಹಾಕೊಳ್ಳೋದಕ್ಕೆ ಹೋಗಲಿಲ್ಲ, ಯಾಕಂದರೆ ನಾನು ಆಲ್ಮೋಸ್ಟ್ ಕಲ್ಲುಪ್ಪೇ ಬಳಸೋದು. ಕಲ್ಲುಪ್ಪು ಒಂದ್ಸತಿ ಹಾಕಿದ್ರೆ ಮುಗೀತು. ಒಂದ್ಸತಿ ಎಲ್ಲ ಹಿಂಗೆ ತಿರುಗಿಸ್ಕೊಂಡು 1 ನಿಮಿಷ ಹಂಗೆ ಡ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಏಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇಷ್ಟು ಡ್ರೈ ಆದರೆ ಸಾಕು. ಇವಾಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ತಗೊಳ್ಳೋಣ. ನೋಡಿ ರುಚಿಯಾದ ನಾಟಿ ಕೋಳಿ ಫ್ರೈ ಸವಿಯಲು ಸಿದ್ಧ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.